ನಮಸ್ಕಾರ ಫ್ರೆಂಡ್ಸ್. 2 ಆಗಸ್ಟ್ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು. ಇದರ ಎಕ್ಸ್ಪೆಕ್ಟೇಷನ್ ನಮ್ಗೆ ಇರಲಿಲ್ಲ. ಜಪಾನ್ನಲ್ಲಿ ರೇಟ್ ಹೈಕ್ ಮಾಡಿರೋದು ಹಾಗೂ ಯು ಎಸ್ ಮಾರ್ಕೆಟ್ ಅಲ್ಲಿ ರಿಸೆಷನ್ ಟೆನ್ಷನ್ ಅಲ್ಲಿ ಯು ಎಸ್ ಮಾರ್ಕೆಟ್ ಜೊತೆನೆ ಜಪಾನ್ ಅಲ್ಲಿರೋ ಟೆನ್ಷನ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು. ಸೊ ಗ್ಯಾಪ್ ಡೌನ್ ಅಲ್ಲಿ ನಿಫ್ಟಿ ಡೈರೆಕ್ಟ್ ಆಗಿ 24,800 ಹತ್ರ ಆಗಿದ್ದು, ಅದು 5 ಡೇ ಮೂವಿಂಗ್ ಆವರೇಜ್ ಹತ್ರ. ಅಲ್ಲಿಂದ ಕೆಳಗಡೆ 10 ಡೇ ಮೂವಿಂಗ್ ಆವರೇಜ್ 24,720 ಹತ್ರ ಇತ್ತು. ಸೊ ಅಲ್ಲಿ ಸಪೋರ್ಟ್ ತಗೊಂಡು ಆ ಮಧ್ಯದಲ್ಲೇ ದಿನವೆಲ್ಲ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ನಿಫ್ಟಿ 10 ಡೇ ಮೂವಿಂಗ್ ಆವರೇಜ್ ಕೆಳಗಡೆ ಬಂದು 24,699 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 24,717 ಬರ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನ ನೋಡಿದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಬಂದಿರೋ ಗ್ಯಾಪ್ ಡೌನ್ ಕೆಳಗಡೆ 50 ಡೇ ಮೂವಿಂಗ್ ಆವರೇಜ್ ಅದು 51,050 ಹತ್ರ ಇತ್ತು. ಅದಕ್ಕಿಂತ ಮುಂಚೆಯಿಂದಾನೆ ಸಪೋರ್ಟ್ ತಗೊಂಡು ಬ್ಯಾಂಕ್ ನಿಫ್ಟಿ ರಿಕವರಿ ಕಂಡಿತ್ತು. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ರಿಕವರಿ ತುಂಬಾ ಚೆನ್ನಾಗಿತ್ತು. ಬ್ಯಾಂಕ್ ನಿಫ್ಟಿ ಓಪನಿಂಗ್ ಪ್ರೈಸ್ ಗಿಂತ 200 ಪಾಯಿಂಟ್ಸ್ ಹೈಯಲ್ಲಿ ಕ್ಲೋಸಿಂಗ್ ಆಗಿದೆ. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಬಂದಿರೋ ಮೂವ್ಮೆಂಟ್ ಇಂದ 500 ಪಾಯಿಂಟ್ಸ್ ವರೆಗೆ ರಿಕವರಿ ಕಂಡಿತ್ತು. ಬ್ಯಾಂಕ್ ನಿಫ್ಟಿ ಮೇಲೆ 10 ಡೇ ಮೂವಿಂಗ್ ಆವರೇಜ್ ಹತ್ರ ರಿಜೆಕ್ಷನ್ ನ ಕಂಡು ಕೆಳಗಡೆ ಬಂದು 51,339 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಆವರೇಜ್ ಕ್ಲೋಸಿಂಗ್ 51,350. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ ಈ ರೀತಿ ರಿಕವರಿಗೆ ಸಪೋರ್ಟ್ ಮಾಡಿದ್ದು HDFC ಬ್ಯಾಂಕ್. ಸೊ HDFC ಬ್ಯಾಂಕ್ ಸಪೋರ್ಟ್ ಇಂದ ಬ್ಯಾಂಕ್ ನಿಫ್ಟಿ ರಿಕವರಿ ಕಾಣ್ತು. ಆದ್ರೆ ನಿಫ್ಟಿಗೆ ನಿಫ್ಟಿ IT ಇಂಡೆಕ್ಸ್, ಸೊ US ಅಲ್ಲಿ ಯಾವಾಗಾದ್ರೂ ಕರೆಕ್ಷನ್ ಅಂತ ಬಂದ್ರೆ ಮೇನ್ ಆಗಿ IT ಸೆಕ್ಟರ್ಗೆ ಅಫೆಕ್ಟ್ ಆಗುತ್ತೆ. ಸೊ ಅದರಿಂದ ನಾವು ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಕರೆಕ್ಷನ್ ನ ನೋಡಿದ್ವಿ. ಇನ್ನು ನಾವು ಸೋಮವಾರ 5th ಆಗಸ್ಟ್ ಎಕ್ಸಾಕ್ಟ್ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಈ ಶುಕ್ರವಾರ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಗೇನ್ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಮುಂದುವರಿಯುತ್ತಾ ಅಥವಾ ರಿಕವರಿ ಬರುತ್ತಾ ಅಂತ ನೋಡಿ ಆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಗಿಫ್ಟ್ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ನೋಡ್ಬಿಟ್ಟು ನಾವು 5th ಆಗಸ್ಟ್ ಸೋಮವಾರ ಹಾಗೂ ನೆಕ್ಸ್ಟ್ ವೀಕ್ ಟ್ರೇಡಿಂಗ್ ಅನಾಲಿಸಿಸ್ ತಗೊಂಡು ಬರ್ತೀವಿ. ಅಲ್ಲಿವರೆಗೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.